ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಅತ್ಯಂತ ಉತ್ಕೃಷ್ಟವಾಗಿ ನಮ್ಮ ಜೀವನ ಹೇಗಿರಬೇಕು ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಿದ್ದಾನೆ. ಇದು ಜೀವನದ ಸತ್ಯದ ಪರಿಚಯವನ್ನು ಮಾಡಿಸುತ್ತೆ. ಮೂಢನಂಬಿಕೆಗೆ ಮತ್ತು ಸುಳ್ಳು ನಂಬಿಕೆಗಳಿಂದ ನಮ್ಮನ್ನು ಮುಕ್ತಗೊಳಿಸುತ್ತೆ. ನಮ್ಮ ಶ್ರೀಮಂತ ಸಂಸ್ಕೃತಿ ಸಂಪ್ರದಾಯದ ಪರಿಚಯವನ್ನು ಮಾಡಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹಾಗೆ ನಮ್ಮ ದೈನಂದಿನ ಜೀವನ ಹೇಗಿರಬೇಕು, ನಮ್ಮ ಕರ್ತವ್ಯ ಏನು ಅನ್ನೋ ಒಂದು ಪ್ರಜ್ಞೆಯನ್ನು ನಮಗೆ ಮೂಡಿಸ್ತಾನೆ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ತತ್ವಗಳು, ಬೋಧನೆಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಆಗಿದೆ. ಕೃಷ್ಣ ಪರಮಾತ್ಮನ ಈ ತತ್ವಗಳನ್ನು, ಈ ಮಾರ್ಗದರ್ಶನವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡ್ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ದುಃಖದಲ್ಲಿರೋದಿಲ್ಲ, ಯಾವ ಶೋಕವು ನಮ್ಮನ್ನು ಕಾಡೋದಿಲ್ಲ, ನಿರಂತರ ಸಂತೋಷವನ್ನು ನಾವು ಅನುಭವಿಸ್ತಾ ಇರ್ತೀವಿ. ಅಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ನಾವು ಇಂದು ತಿಳ್ಕೊಳ್ಳೋಣ. ಶ್ರೀಕೃಷ್ಣನು ದುಷ್ಟರ ದಮನ ಮಾಡೋದಕ್ಕಾಗಿ, ಶಿಷ್ಟರ ರಕ್ಷಣೆ ಮಾಡೋದಕ್ಕೋಸ್ಕರ 8ನೇ ಅವತಾರದ ರೂಪದಲ್ಲಿ, ಅಂದರೆ ಮಹಾವಿಷ್ಣುವಿನ 8ನೇ ಅವತಾರದಲ್ಲಿ ಶ್ರೀಕೃಷ್ಣನು ಜನ್ಮ ತಾಳ್ತಾನೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಗವಂತ ಕೃಷ್ಣನ ಜನ್ಮದಿನದ ನೆನಪಿಗಾಗಿ ಭಾರತದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಹಿಂದೂ ಪಂಚಾಂಗದ ಪ್ರಕಾರ ಈ ಹಬ್ಬವನ್ನು ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಆಚರಣೆ ಮಾಡ್ತಾರೆ. ನೋಡಿ, ಶ್ರೀಕೃಷ್ಣನು ಮಹಾವಿಷ್ಣುವಿನ 8ನೇ ಅವತಾರದಲ್ಲಿ ಮತ್ತು ಕೃಷ್ಣ ಪಕ್ಷದ 8ನೇ ದಿನ ಮತ್ತು ದೇವಕಿ ವಸುದೇವರ 8ನೇ ಮಗನಾಗಿ ಜನಿಸ್ತಾನೆ. ಅಂದರೆ 8 ಅನ್ನೋ ಒಂದು ಈ ಸಂಖ್ಯೆ ಇದೆಯಲ್ಲ, ಆ ಕೃಷ್ಣ ಪರಮಾತ್ಮನು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನು ದೂರ ಮಾಡಿ ಒಳ್ಳೆಯ ಗುಣಗಳನ್ನು ಸ್ಥಾಪಿಸಿ ಅದರಿಂದ ಜೀವನವನ್ನು ಅಥವಾ ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ನಾವು ಸುಖವಾಗಿ ಬದುಕಲಿ ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಕೃಷ್ಣನ ಒಂದು ಜನ್ಮಾಷ್ಟಮಿಯ ದಿನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ. ಇನ್ನು ಈ ಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಮಧ್ಯದಲ್ಲಿ ಬರ್ತಾ ಇರುತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ಪ್ರತಿಯೊಬ್ಬರೂ ಸಹ ಇದನ್ನು ಆಚರಣೆ ಮಾಡಲೇಬೇಕು. ಯಾತಕ್ಕೆ ಅಂತಂದರೆ ಶ್ರೀಕೃಷ್ಣ ಭಗವಂತ ನಮ್ಮೆಲ್ಲರ ಆರಾಧ್ಯ ದೈವ, ನಮ್ಮ ಜೀವನದ ಕಟು ಸತ್ಯಗಳನ್ನು ತೋರಿಸ್ತಕ್ಕಂತಹ ಒಂದು ವ್ಯಕ್ತಿತ್ವದಲ್ಲಿರ್ತಕ್ಕಂತಹ ಭಗವಂತನ ಸ್ವರೂಪದಲ್ಲಿದ್ದು ನಮ್ಮ ನಿಜ ಜೀವನದಲ್ಲಿ ನಮಗೆ ಹತ್ರ ಆಗ್ತಕ್ಕಂತಹ ಮನುಷ್ಯ ರೂಪದಲ್ಲಿ ಬಂದು ನಮ್ಮೆಲ್ಲರ ಜೀವನದ ಸಾರವನ್ನು ತಿಳಿಸ್ಕೊಟ್ಟಿದ್ದಾನೆ. ಹಾಗಾಗಿ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಪ್ರತಿಯೊಬ್ಬರೂ ಸಹ ದೇಶ ಕಾಲ ಜಾತಿ ಮತ ಪಂಥ ಭೇದ ಇಲ್ಲದೆ ಪ್ರತಿಯೊಬ್ಬರೂ ಸಹ ಆಚರಣೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮನುಷ್ಯನ ಜೀವನ ಸಾರ್ಥಕದ ಕಡೆ ನಡೆಯುತ್ತೆ. ಈ ಕೃಷ್ಣ ಜನ್ಮಾಷ್ಟಮಿಯಂದು ಪ್ರತಿಯೊಬ್ಬರೂ ಸಹ ಕೃಷ್ಣನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬಹುದು. ಹೊಸ ಬಟ್ಟೆಯನ್ನು ತೊಡಿಸಿ ಆಭರಣಗಳಿಂದ ಅಲಂಕಾರವನ್ನು ಮಾಡಿ ಶ್ರೀ ಕೃಷ್ಣನನ್ನು ಪೂಜೆ ಮಾಡ್ತಾ ಇರ್ತಾರೆ. ಈ ಕೃಷ್ಣನನ್ನು ಸಂತೋಷದ ಪ್ರತಿರೂಪ ಅಂತ ಕರಿಬಹುದು. ಆತ ಸರಳತೆಯ ಸರ್ವೋತ್ಕೃಷ್ಟ ಅಥವಾ ಪ್ರೀತಿಯ ಮೂಲ ಆಗಿರ್ತಾನೆ. ಕೃಷ್ಣ ಪರಮಾತ್ಮನು ಪ್ರೀತಿ ಮತ್ತು ಏಕತೆಯ ಸಂಕೇತವಾಗಿದ್ದಾನೆ. ಈತನನ್ನು ಪೂಜೆ ಮಾಡೋದ್ರಿಂದ ನಮ್ಮ ಜೀವನದಲ್ಲೂ ನಮ್ಮ ಕುಟುಂಬದಲ್ಲೂ ಸಹ ಸಾಮರಸ್ಯ ಇರುತ್ತೆ. ಇನ್ನು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡುವವರು ಉಪವಾಸ ಮಾಡ್ತಾರೆ, ನೃತ್ಯಗಳನ್ನು ಮಾಡ್ತಾ ಇರ್ತಾರೆ, ನಾಟಕಗಳನ್ನು, ಗೀತೆಗಳನ್ನು ಹಾಡ್ತಾ ಇರ್ತಾರೆ, ಹಾಗೆ ಪ್ರಾರ್ಥನೆಗಳನ್ನು ಮಾಡ್ತಾ ಇರ್ತಾರೆ. ಕೃಷ್ಣ ಜನ್ಮಾಷ್ಟಮಿಯಂದು ಭಾಗವತ ಪಾರಾಯಣ ಮಾಡೋದು ಅಥವಾ ಧರ್ಮ ಗ್ರಂಥಗಳ ವಾಚನ ಮಾಡೋದು ಮಾಡ್ತಾ ಇರ್ತಾರೆ. ಕೃಷ್ಣನಿಗೆ ವಿವಿಧ ರೀತಿಯ ಹೂವಿನ ಮಾಲೆಗಳನ್ನು ಹಾಕ್ತಾರೆ, ವಿವಿಧ ರೀತಿಯ ಹಣ್ಣುಗಳು ಹಾಗೆ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡ್ತಾರೆ. ಇನ್ನೂ ಸುಮಾರು ಜನ ಬಾಲಕೃಷ್ಣನ ಹೆಜ್ಜೆಯ ಗುರುತನ್ನು ಮನೆಯಲ್ಲಿ ಬಿಡಿಸ್ತಾ ಇರ್ತಾರೆ. ಇದರಿಂದ ತಮ್ಮ ಮನೆಯಲ್ಲಿ ಮಕ್ಕಳು ನಲಿದಾಡಲಿ, ಎಲ್ಲ ಐಶ್ವರ್ಯವೂ ಸಿಗಲಿ ಅನ್ನೋ ಒಂದು ಪದ್ಧತಿಯಿಂದ, ಒಂದು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ. ಇನ್ನು ಸುಮಾರು ಕಡೆ ದಹಿ ಹಂಡಿ ಅಂದರೆ ಮೊಸರಿನ ಕುಡಿಕೆಯನ್ನು ಒಡೆಯುವುದು ಮುಖ್ಯವಾದ ಆಚರಣೆ ಆಗಿರುತ್ತೆ. ಇದನ್ನು ಈ ರೀತಿ ಮಾಡೋದ್ರಿಂದ ಕೃಷ್ಣನಿಗೆ ಅತ್ಯಂತ ಹತ್ತಿರ ಆಗ್ತೀವಿ. ಯಾತಕ್ಕೆ ಅಂದರೆ ಕೃಷ್ಣನಿಗೆ ಬೆಣ್ಣೆ ಮೊಸರು ಅಂದರೆ ತುಂಬ ಪ್ರೀತಿ. ಹಾಗಾಗಿ ಬೆಣ್ಣೆಯನ್ನು ಮತ್ತು ಮೊಸರನ್ನು ಕೃಷ್ಣನಿಗೆ ನೈವೇದ್ಯ ಮಾಡುವುದು ಅತ್ಯಂತ ಮುಖ್ಯವಾಗಿದೆ. ಇನ್ನು ಮನೆಯಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ, ತುಂಬ ಸಂಕಷ್ಟಗಳಿದೆ, ಸಂತಾನ ಇಲ್ಲ ಅನ್ನೋರೆಲ್ಲರೂ ಸಹ ಶ್ರೀ ಕೃಷ್ಣನಿಗೆ ಬೆಣ್ಣೆಯನ್ನು ನೈವೇದ್ಯ ಮಾಡಬಹುದು.
ಹಾಗೆಯೇ ಬೆಲ್ಲ ಮತ್ತು ಅವಲಕ್ಕಿಯನ್ನು ಸಹ ನೈವೇದ್ಯವಾಗಿ ಮಾಡಬಹುದು. ಜೊತೆಗೆ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಆಗುತ್ತೆ. ಹಾಗೆ ಮನೆಯಲ್ಲಿರ್ತಕ್ಕಂತಹ ಎಲ್ಲ ತೊಂದರೆಗಳು, ಅನಿಷ್ಟಗಳು ದೂರ ಆಗುತ್ತೆ. ಜೊತೆಗೆ ದುಷ್ಟರ ನಾಶ ಆಗುತ್ತೆ. ಎಲ್ಲ ದುಷ್ಟರಿಂದ, ರಾಕ್ಷಸರಿಂದ ಅಥವಾ ಕೆಟ್ಟದರಿಂದ ನಮಗೆ ಒಳ್ಳೆಯದಾಗಕ್ಕೆ ಶುರು ಆಗ್ತಾ ಇರುತ್ತೆ. ಇನ್ನು ಈ ದಿನ ಕೃಷ್ಣನ ಜಪವನ್ನು ಮಾಡ್ತಾ ಇರಬೇಕು. ಹಸು ಕರಿಗೆ ಆಹಾರವನ್ನು ನೀಡಬೇಕು. ಸೂರ್ಯನ ಆರಾಧನೆಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ದಿನ ತುಳಸಿಯನ್ನು ಕೀಳಬಾರ್ದು. ತುಳಸಿಯಿಂದ ಕೃಷ್ಣನಿಗೆ ಅರ್ಚನೆಯನ್ನು ಮಾಡಬಹುದು. ನೋಡಿ, ಕೃಷ್ಣನ ಜನ್ಮ ಯಾವುದೇ ಚಡಪಡಿಕೆ, ಚಿಂತೆ, ಬಯಕೆ ಇಲ್ಲದೇ ಇರ್ತಕ್ಕಂತಹ ಪರಿಸರ ವಿಶ್ರಾಂತಿಯಲ್ಲಿದ್ದಾಗ ಕೃಷ್ಣನ ಜನ್ಮ ಆಯಿತು. ಅಂದರೆ ನಾವು ಸಹ ಆ ಕೃಷ್ಣ ಪರಮಾತ್ಮನನ್ನು ನಿಶ್ಚಿಂತವಾಗಿ, ಯಾವುದೇ ಸಂಶಯ ಇಲ್ಲದೆ, ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು. ಕೃಷ್ಣನು ನಮ್ಮಲ್ಲಿರ್ತಕ್ಕಂತಹ ಕೆಟ್ಟದ್ದನ್ನೆಲ್ಲ ದೂರ ಮಾಡ್ತಾನೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಅರಿಷಡ್ವರ್ಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಭಯ ಎಲ್ಲವನ್ನು ದೂರ ಮಾಡ್ತಾನೆ. ನಮಗೆ ಭಕ್ತಿ, ಸಹನೆ, ಕ್ಷಮೆ, ಶಾಂತಿ, ಸ್ನೇಹ, ಪ್ರೀತಿ, ಸ್ಫೂರ್ತಿ, ಭರವಸೆ ಹೀಗೆ ಎಲ್ಲ ಕಲ್ಯಾಣ ಗುಣಗಳನ್ನು ಕೊಟ್ಟು ಸಮಚಿತ್ತದಿಂದ ಹೇಗೆ ಬದುಕಬೇಕು ಅನ್ನೋ ಒಂದು ಜ್ಞಾನ, ಬುದ್ಧಿವಂತಿಕೆಯನ್ನು ನಮಗೆ ಕೊಡ್ತಾನೆ. ಮತ್ತು ನಿರ್ಭಯದಿಂದ ನಾವು ಜೀವನವನ್ನು ಯಾವ ರೀತಿ ಸಾಗಿಸಬೇಕು, ನಾವು ಜೀವನದಲ್ಲಿ ನಮ್ಮ ಕರ್ತವ್ಯಗಳನ್ನು ಯಾವ ರೀತಿ ನಿಭಾಯಿಸಬೇಕು, ಹಾಗೆ ನಮ್ಮನ್ನು ನಾವು ಯಾವ ರೀತಿ ನಿಯಂತ್ರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಸಾಕಷ್ಟು ತತ್ವಗಳ ರೂಪದಲ್ಲಿ ಬೋಧನೆಯನ್ನು ಮಾಡಿದ್ದಾನೆ. ಇದನ್ನೆಲ್ಲವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸುಮ್ಮನೆ ನಾವು ಪೂಜೆ ಮಾಡೋದಲ್ಲ, ನಾವು ನಮ್ಮ ಬುದ್ಧಿವಂತಿಕೆಯಿಂದ, ನಮ್ಮ ಭಕ್ತಿ, ಶ್ರದ್ಧೆ, ಏಕನಿಷ್ಠೆಯಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ಆರಾಧನೆ ಮಾಡಿಕೊಂಡು ಅವರು ಹೇಳಿರ್ತಕ್ಕಂತಹ ಒಂದೊಂದು ವಿಚಾರವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ನಿಜವಾಗ್ಲೂ ಶಾಂತವಾಗಿರ್ತೀವಿ, ಸಂತೋಷವಾಗಿರ್ತೀವಿ. ನಮ್ಮ ನಿಜ ಜೀವನದ ಮೌಲ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಶ್ರೀಕೃಷ್ಣನ ಒಂದು ಭಗವದ್ಗೀತೆಯ ಸಾರವನ್ನು ಪ್ರತಿಯೊಬ್ಬ ಮನುಷ್ಯನೂ ಅರ್ಥ ಮಾಡ್ಕೊಳ್ಬೇಕು. ನಾವು ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹ ಭಗವದ್ಗೀತೆಯನ್ನು ಪ್ರತಿದಿನ ಪಾರಾಯಣ ಮಾಡಬೇಕು. ಮತ್ತು ನಮ್ಮ ಮಕ್ಕಳಿಗೆ ಅದರಲ್ಲಿರ್ತಕ್ಕಂಥ ಎಲ್ಲ ವಿಚಾರವನ್ನು ತಿಳಿಸ್ಕೊಡೋದ್ರಿಂದ ಮಕ್ಕಳು ಸಹ ಯಾವುದೇ ಭಯ ಇಲ್ಲದೆ, ದುರ್ಗುಣಗಳಿಗೆ ಬಲಿಯಾಗದೆ, ನಿಷ್ಕಾಮ ಕರ್ಮ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಮ್ಮ ಕರ್ತವ್ಯ, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನು ನಾವು ನಿಭಾಯಿಸಬೇಕು ಅನ್ನೋದನ್ನೆಲ್ಲವನ್ನು ಸಹ ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಆಗಷ್ಟೇ ನಮ್ಮ ಜೀವನ ಉತ್ತಮವಾಗಿರುತ್ತೆ. ನಮ್ಮ ಮಕ್ಕಳ ಬಗ್ಗೆ ಯಾವುದೇ ರೀತಿಯ ಚಿಂತೆ ಆಗಲಿ ಅಥವಾ ಅವರ ಮೇಲೆ ಕೋಪ ಆಗಲಿ ನಮಗಿರೋದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ತುಂಟತನದಿಂದ ಇದ್ದರೂ ಸಹ ಇಡೀ ವಿಶ್ವಕ್ಕೆ ಆತ ಮಾದರಿಯಾಗಿದ್ದಾನೋ ಅದೇ ರೀತಿ ಸಹ ನಾವು, ನಮ್ಮ ಮಕ್ಕಳು ಎಲ್ಲರೂ ಸಹ ಆತನ ತತ್ವಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಪಾಲನೆ ಮಾಡಿಕೊಂಡು ನಮ್ಮ ಜೀವನವನ್ನು ಸಹ ಸುಖಕರವಾಗಿ ನಾವಿಟ್ಕೊಳ್ಬಹುದು.